ಗೈಸ್ ನೋಡ್ರಿ, ನಿಮ್ಮ ಲೈಫ್ ಒಳಗ ನೀವು ಜೀವನ ಒಳಗ ಫಸ್ಟ್ ಎರಡು ಇಂಪಾರ್ಟೆಂಟ್ ಮಾಡ್ರಿ. ಫಸ್ಟ್ ಮದುವೆ ಮಾಡ್ಕೋಬೇಕಾ, ಆಮೇಲೆ ರೊಕ್ಕ ಗಳಿಸ್ಬೇಕಾ ಇಲ್ಲಕಂದ್ರೆ ಮದುವೆ ಮಾಡ್ಕೋಬೇಕಂತ ಕನ್ಫ್ಯೂಸ್ ಒಳಗೆ ಎಲ್ಲರಿಗೂ ಇರ್ತಾರೆ. ನೋಡ ಎರಡು ಟೈಪ್ ಹೇಳ್ತೀನಿ ನಾನು ನಿಮ್ಗೆ. ನೋಡ್ರಿ, ಈ ಚಾನಲ್ಗೆ ನೀವು ಹೊಸವಾಗಿದ್ದೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ. ಇಲ್ಲಿ ನೋಡ್ರಿ, ಫಸ್ಟ್ ಇಂಪಾರ್ಟೆಂಟ್ ಏನೈತ್ರಿ ಅಂದ್ರೆ ದುಡ್ಡು ಐತ್ರಿ, ಆಮೇಲೆ ಮದ್ವೆ ಐತ್ರಿ. ಆದ್ರ ಇಂಪಾರ್ಟೆಂಟ್ ಜೊತೆ ಅದಕ್ಕಿಂತ ಇಂಪಾರ್ಟೆಂಟ್ ಮದ್ವಿನೂ ಐತಿ. ಯಾಕಂದ್ರೆ ನಿಮ್ಗೆ ಏಜ್ ಹಿಸಾಬ್ಲೆ, ಈಗ ನಿಮ್ಗೆ ಏಜ್ ಕಡಿಮೆ ಇತ್ತಂದ್ರೆ ನಿಮ್ಗೆ 20-25 ವಯಸ್ಸು 30 ಒಳಗಿದ್ರಿ ಅಂದ್ರೆ ಒಂದ್ ಸ್ವಲ್ಪ ಏನ್ ಮಾಡ್ರಿ ಅಂದ್ರೆ ದುಡ್ಡು ಗಾಸಕ್ ಟ್ರೈ ಮಾಡ್ರಿ. ಇಲ್ಲಾಂದ್ರೆ 30 ದಾಟ್ರಿ ಅಂದ್ರೆ ನೀವ್ ಏನ್ ಮಾಡ್ರಿ, ಫಸ್ಟ್ ಪ್ರಿಪ್ರೇಷನ್ ಏನ್ ಮಾಡ್ರಿ ಅಂದ್ರೆ ಮದ್ವಿ ಕೊಡ್ರಿ. ಯಾಕಂದ್ರ ಇಂಪಾರ್ಟೆಂಟ್ ಲೈಫ್ ಒಳಗ ಮದ್ವಿ ಇಲ್ಲದ್ರೆ ಏನೂ ಇಲ್ಲ. ಹಾಗಾಗಿ ಒಂದ್ ಟೈಮ್ ಇರ್ತೈತಿ, ಒಂದ್ ಜವಾನಿ ಇರ್ತೈತಿ, ಒಂದ್ ವಯಸ್ಸು ಇರ್ತೈತಿ. ಆ ರೇಂಜ್ ಒಳಗ ನಾವು ಮದ್ವಿ ಮಾಡ್ಕೊಂಡ ಆ ರೇಂಜ್ ಒಳಗ ನೀವು ಸೆಟ್ ಆದ್ವು ಅಂದ್ರೆ ನಿಮ್ಮ ಲೈಫ್ ಒಳಗ ನೀವು ಸೆಟ್ ಆಗ್ತೀರಿ, ಮತ್ತೆ ಕರೆಕ್ಟ್ ಆಗಿ ಹೋಗಿ ವೇ ಒಳಗ್ ಬೀಳ್ತೀರಿ. ಇಲ್ಲಾದ್ರೆ ಏನಾಗ್ತೈತಿ ಅಂದ್ರೆ ಲೈಫ್ ಒಳಗ ನೀವು ರೊಕ್ಕ ಗಳಿಸ್ತೀರಿ, ಆಮೇಲೆ ಆದ್ರೆ ಏಜ್ ಹೋಗ್ತೈತಿ. ಏಜ್ ಹೋದ್ಮೇಲೆ ಏನಾಗ್ತೈತಿ ಅಂದ್ರೆ ಅವ್ರು ಕೊಡಂಗಿಲ್ಲ, ಇವ್ರು ಕೊಡಂಗಿಲ್ಲ, ಅವ್ರು ಕೊಡಂಗಿಲ್ಲ ಅಂತ ನೀವು ಏನಾಗ್ತಿದಾರ ಭಟ್ಕಾಸೋದಾಗ್ತೈತಿ. ಹಾಗಾಗಿ ನಿಮ್ಮ ಜೀವನ ಒಳಗ್ ನೋಡ್ರಿ, ಫಸ್ಟ್ ನೀವು ಏನ್ ತಂದಿರಿ? ಏನೂ ಬಂದಿಲ್ಲ. ಮನುಷ್ಯ ಏನೂ ತಂದಿಲ್ಲ, ಮತ್ತೆ ಹೋಗೋತ್ ಮುಂದೂ ಏನು ತೊಗೊಂಡ್ ಹೋಗೋದಿಲ್ಲ. ಆದ್ರೆ ಇರುವಾಗೆ ರೊಕ್ಕ ಬೇಕ, ರೊಕ್ಕಕ್ಕಿಂತನೂ ಮುಖ್ಯ ಮದುವೆನೂ ಬೇಕ. ಹಾಗಾಗಿ ಏಜ್ ನಿಮ್ದು ಏನಾದ್ರೂ 30 ಒಳಗ ಆಗಿತ್ತಂದ್ರ, ಹೊರಗಾಗಿತ್ತಂದ್ರ 30 ದಾಟಿತ್ತಂದ್ರ ಫಸ್ಟ್ ಹೆಣ್ಣು ನೋಡಿ ಒಂದು ಮದುವೆ ಮಾಡ್ಕೋರಿ. ಆಮೇಲೆ 25 ಒಳಗದ್ರಿ, 20 ಒಳಗದ್ರಿ ಅಂದ್ರೆ ನೀವು ಸ್ಟ್ರಗಲ್ ಮಾಡ್ರಿ, ಫುಲ್ ಸ್ಟ್ರಗಲ್ ಮಾಡ್ರಿ. ಆ ಬಿಸ್ನೆಸ್ ಈ ಬಿಸ್ನೆಸ್ ಮಾಡಿ ಒಂದ್ ಸ್ವಲ್ಪ ಸೆಟಲ್ ಮಾಡಿರಿ, ದುಡ್ಡು ಮಾಡ್ರಿ, ಆಮೇಲೆ ನೀವು ಸೆಟ್ ಆಗ್ಬಹುದು ಲೈಫ್ ಒಳಗ. ಇಲ್ಲಾದ್ರೆ ಏನಾಗ್ತೈತಿ ಅಂದ್ರ ಕೆಲವೊಂದ್ ಟೈಮ್ ಈಗ ನೋಡ್ರಿ, ವಿದೌಟ್ ಈಗ ಎಲ್ಲರಿಗೂ ಏನಾಗ್ತೈತಿ, ಕಾರ ಬಂಗ್ಲಾ ಏನಾದ್ರೂ ಒಂದು ಡ್ರೀಮ್ ಇರ್ತೈತಿ, ಏನಾದ್ರೂ ಒಂದು ಏಮ್ ಇರ್ತೈತಿ ಪ್ರತಿ ಒಬ್ಬರಿಗೆ. ಹಾಗಾಗಿ ದುಡ್ಡು ಇಂಪಾರ್ಟೆಂಟ್ ಐತಿ, ಆದ್ರೆ ಮದ್ವಿ ಅದಕ್ಕಿಂತನೂ ಇಂಪಾರ್ಟೆಂಟ್ ಐತಿ. ಹಾಗಾಗಿ ನೀವು ಎರಡ್ ಕಡೆ ಲಕ್ಷ ಕೊಡ್ಬೇಕಾಗತೈತಿ. ನಿಮ್ಗೆ ಏನಾದ್ರು ಏಜ್ ಹೆಚ್ಚಾಗಿತ್ತ ಅಂದ್ರೆ ನೀವು ವಿಚಾರ ಮಾಡ್ಬೇಡಿ, ಫಸ್ಟ್ ಇಂಪ್ರೆಷನ್ ಏನ್ ಕೊಡ್ರಿ, ಫಸ್ಟ್ ಪ್ರಿಪ್ರೇಷನ್ ನೀವು ಮದ್ವಿ ಕಡೆ ಕೊಡಿ. ನಿಮ್ಗೆ ಏನಾದ್ರೂ ವಯಸ್ಸು ಕಡಿಮೆ ಇತ್ತಂದ್ರೆ ನೀವು ದುಡ್ಡು ಕಡೆ ಗಮನ ಕೊಡ್ರಿ, ಒಂದ್ ಸ್ವಲ್ಪ ಜಾಸ್ತಿ ಗಳಿಸಕ್ ನೋಡ್ರಿ. ಆದ್ರೆ ಏಜ್ ಬಹಳ ದಾಟಿತ್ತಂದ್ರೆ ಫಸ್ಟ್ ಇಂಪ್ರೆಷನ್ ಮತ್ತು ಫಸ್ಟ್ ಪ್ರಿಪ್ರೇಷನ್ ಏನ್ ಮಾಡ್ರಿ, ಮದ್ವಿ ಕಡೆ ಕೊಡ್ರಿ. ಆಮೇಲೆ ಏನಾಗ್ತದೆ, ಇತರ ನಿಮ್ಗೆ ಬೆನಿಫಿಟ್ ಅಂದ್ರೆ ನೀವು ಆಮೇಲೆ ದುಡ್ಡು ಕಳ್ಸ್ಕೊಂತು ನೀವು ಲೈಫ್ ಒಳಗೆ ಎಂಜಾಯ್ ಮಾಡ್ಬೋದು. ಹಾಗಾದ್ರೆ ಏಜ್ ಹೆಂಗಿರ್ತೈತಿ, ಕೆಲವೊಂದು ಅವಪ್ಪ ಹೇಳ್ತಾರ, ಅವಾಗ ಏನ್ ಮಾಡ್ತೀವಿ ಅಂದ್ರ ಮದ್ವಿ ಮಾಡ್ಕೊ ಅಂತ ಮನ್ಯಾನರು ಹೇಳ್ತಾರ. ಅವಾಗ ಏನ್ ಮಾಡ್ತೀರಿ, ಮನ್ಮಾನಿನೂ ಮಾಡ್ತೀರಿ ಕೆಲವೊಂದ್ ಟೈಮ್. ಅವಾಗ ಏನಾಗ್ತೈತಿ, ಒಬ್ಬೊಬ್ರು ಹುಡುಗ ಹಿಂಗಿರ್ತಾರಲ್ಲ, ಮನೆ ಕಟ್ಟಿ ಮದ್ವಿ ಮಾಡ್ಕೋಬೇಕಂತ ವಿಚಾರ ಮಾಡ್ತಾರ. ಆಮೇಲೆ ಒಬ್ಬೊಬ್ರು ಏನ್ ಮಾಡ್ತಾರು, ನಾ ಗಾಡಿ ತಗೊಂಡ್ ಮದ್ವಿ ಮಾಡ್ಕೋಬೇಕಂತಾರ. ಕೆಲವೊಂದ್ ಮಂದಿ ಏನ್ ಮಾಡ್ತಾರ ಅಂದ್ರ ನನ್ನ ಕಾಲ ಮೇಲೆ ನಾನ್ ಎತ್ಕೊಂಡ್ ಮೇಲೆ ನಾವು ಮದ್ವಿ ಮಾಡ್ಕೋಬೇಕಂತ ವಿಚಾರ ಮಾಡ್ತೀರಿ. ನೀವು ವಿಚಾರ ಮಾಡೋದ್ರೊಳಗೆ ಏನು ತಪ್ಪಿಲ್ಲ. ಆದ್ರೆ ಏನಾಗ್ತಿದ್ ಗೊತ್ತೈತೇನ, ಆ ಟೈಮ್ಗ ಅವಾಗ ಹೆಣ್ಣು ಸಿಕ್ತಂದ್ರ ನಿಮ್ಮ ಲೈಫ್ ಆಗ್ತೈತಿ. ಆ ಟೈಮ್ ಒಳಗೆ ನೀವು ಸಿಗ್ಲಿಲ್ಲ ಅಂತ ತಿಳ್ಕೊ, ಮತ್ತೆ ನೀವು ಪೆಂಡಿಂಗ್ ಒಳಗೆ ಇರ್ಬೇಕಾಗ್ತೈತಿ. ಹಾಗಾಗಿ ನಿಮ್ಮ ವಿಚಾರ ಒಳಗೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರ ಏನ್ ಮಾಡ್ರಿ, ವಿಚಾರ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಮನ್ಯಾನಾರ ಏನ್ರ ಸಜೆಷನ್ ಕೊಟ್ರಂದ್ರ ನೀವು ಮದ್ವಿ ಮಾಡ್ಕೊಂಡು ನೀವು ಆ ಪ್ರೊಸೀಜರ್ ಮಾಡ್ಕೋಬಹುದು. ಮನಿನೂ ಕಟ್ಕೋಬಹುದು, ಗಾಡಿನೂ ತಗೋಬಹುದು, ಎಲ್ಲ ತಗೋಬಹುದು. ನಿಮ್ ಕಡೆ ಒಂದು ಛಲ ಇತ್ತಂದ್ರ ನೀವು ಏನ್ ಬೇಕಾದ್ ಸಾಧಿಸಬಹುದು. ಆದ್ರೆ ನೀವು ಪೆಂಡಿಂಗ್ ಒಳಗೆ ಇಟ್ಕೊಂತ ಹೋದ್ರಿ ಅಂದ್ರ ನಿಮ್ಗ ಮುಂದ ಆಗಬಹುದು, ಆಗಲ್ದುನು ಇರ್ಬೋದು. ಹಾಗಾಗಿ ನೀವು ಯಾವತ್ತು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾರಾದ್ರೂ ಒಂದು ಸಜೆಷನ್ ಕೊಡ್ತಾರಂದ್ರ ಅವಾಗ ಏನ್ ಮಾಡ್ತಾರಂದ್ರ, ಅವಾಗ ಏನಾಗ್ತೈತಿ ಅಂದ್ರ ದೇವ್ರ ಅವ್ರ ಮನಸ್ಸೊಳಗ ಹಾಕಿರ್ತಾನ ಆ ಪಾಯಿಂಟ್ಗಳು. ಅವಾಗ ದೊಡ್ಡವ್ರು ಹೇಳ್ತಿರ್ತಾರ ನಮಗ, ಈ ಟೈಮ್ದಾಗ ಮದ್ವಿ ಮಾಡ್ಕೋ, ಈ ಟೈಮ್ದಾಗ ಇದ್ ಮಾಡ್ಕೋ ಅಂತ. ಅವಾಗ ನೀವು ಒಂದು ಮಾತ ಕೇಳ್ಬೇಕಾಗ್ತೈತಿ. ಅವಾಗ ಏನಾಗ್ತೈತಿ ಅಂದ್ರೆ ಜವಾನಿ ಇರ್ತೈತಿ, ಅವಾಗ ನಾವು ಕೇಳಂಗಿಲ್ಲ ಮಾತ. ನಾ ಮುಂದ್ ಮಾಡ್ಕೋತೀನಿ ಅಂತ ಕೇರ್ಲೆಸ್ ಮಾಡ್ತೀರಿ. ಆಮೇಲೆ ನೀವು ಪೆಂಡಿಂಗ್ ಒಳಗೆ ಇರ್ತೀರಿ. ಆಮೇಲೆ ಅಯ್ಯೋ ಅವ್ರ ಮಾತು ಕೇಳ್ಬೇಕಿಲ್ಲ ಅಂತ ನಿಮ್ಗೆ ಹಂಗ ಒಂದ್ಸಲತೆ ವಿಚಾರ ಬರ್ತೈತಿ. ತಪ್ಪೇನಿಲ್ಲ, ಆದ್ರೂ ಸ್ಟ್ರಗಲ್ ಮಾಡ್ಕೊಂತೀರಿ. ನಂದ ಈ ವಿಡಿಯೋ ಎಲ್ಲರಿಗೂ ಹೇಳೋದೇನಂದ್ರೆ, ನೀವು ತಪ್ಪು ಮಾಡೋದು, ಯಾರಾದ್ರೂ ಈಗ ತಪ್ಪು ಮಾಡಿರ್ತಾರಲ್ಲ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ನೀವು ಇನ್ನು ಮುಂದಿನ ಪೀಳಿಗೆಗಳ ನೀವು ತಪ್ಪು ಮಾಡಕ್ ಹೋಗ್ಬೇಡ್ರಿ. ಯಾರಾದ್ರೂ ಹೇಳ್ರಿ ಅಂದ್ರೆ ತಗ್ಗಿ ಬಗ್ಗೆ ನಡೆದ ನಿಮ್ ಲೈಫ್ ಆಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.